ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮತ್ತೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದೆ, ಇಂಪೇರ್ಮೆಂಟ್ ಲಾಸ್ ಬಗ್ಗೆನೇ ವಿಡಿಯೋ ಮಾಡ್ತಾ ಇರತಕ್ಕಂಥದ್ದು. ನಾನು ಆಲ್ರೆಡಿ ಇಂಪೇರ್ಮೆಂಟ್ ಲಾಸ್ ಬಗ್ಗೆ ಲಾಸ್ಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ಮತ್ತೊಂದು ವಿಡಿಯೋ ರಿಲೇಟಿಂಗ್ ಟು ಇಂಪೇರ್ಮೆಂಟ್ ಲಾಸ್ ಅಲ್ಲೇ ಮಾಡ್ತಾ ಇರತಕ್ಕಂಥದ್ದು. ಯಾವ ಯಾವ ತರ ಇಂಪೇರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ವಶನ್ಸ್ ಏನಿದೆ ಹೇಗೆ ಆನ್ಸರ್ ಮಾಡಬೇಕು ಅಂತ ನೋಡೋಣ. ನೋಡಿ, ಕ್ವಶನ್ಸ್ ಅಲ್ಲಿ ಟಿ ಲಿಮಿಟೆಡ್ ಆಸ್ ಎ ಪ್ಲಾಂಟ್ ಹೂಸ್ ಒರಿಜಿನಲ್ ಕಾಸ್ಟ್ ಈಸ್ 9,60,000. ನೋಡಿ, ಟಿ ಲಿಮಿಟೆಡ್ ಹತ್ರ ಒಂದು ಪ್ಲಾಂಟ್ ಇದೆಯಂತೆ. ಆ ಒಂದು ಪ್ಲಾಂಟ್ ನ ಒರಿಜಿನಲ್ ಕಾಸ್ಟ್ ಎಷ್ಟಿದೆಯಪ್ಪ ಅಂದ್ರೆ 9,60,000 ಒರಿಜಿನಲ್ ಕಾಸ್ಟ್ ಇದೆ ಅಂತ ಹೇಳಿದ್ದಾರೆ. ಅಂಡ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಮೌಂಟೆಡ್ ₹96,000 ಇದೆ. ಅಂದ್ರೆ ಆ ಒಂದು ಪ್ಲಾಂಟ್ ನ ಡಿಪ್ರಿಸಿಯೇಷನ್, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 96,000 ಆ ಒಂದು ಪ್ಲಾಂಟ್ ನ ಡಿಪ್ರಿಸಿಯೇಷನ್ಸ್ ಇದೆ ಅಂತ ಹೇಳಿದ್ದಾರೆ. ದಟ್ ಈಸ್ ಡಿಪ್ರಿಸಿಯೇಷನ್ 90. ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಅನದರ್ ಕಂಪನಿ ಸೋಲ್ಡ್ ಸಿಮಿಲರ್ ಪ್ಲಾಂಟ್ ಫಾರ್ ₹3,80,000. ದಟ್ ಈಸ್ ಅನದರ್ ಕಂಪನಿ, ಬೇರೆ ಕಂಪನಿ ಅದೇ ತರ ಸಿಮಿಲರ್, ಅದೇ ತರ ಇರ್ತಕ್ಕಂಥ ಪ್ಲಾಂಟ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ. ಸೋಲ್ಡ್ ಅಂದ್ರೆ ಸೇಲ್ ಮಾಡ್ತಾ ಇದ್ದಾರೆ. ಸೊ 3,80,000ಗೆ ಸೇಲ್ ಮಾಡ್ತಾ ಇದ್ದಾರೆ. ದಿ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಅಮೌಂಟೆಡ್ ₹35,000. ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಅಂದ್ರೆ ಸೇಲ್ ಮಾಡ್ಬೇಕಾದ್ರೆ ಏನ್ ಎಕ್ಸ್ಪೆಂಡಿಚರ್ ಬಂದಿದೆ ಅಂತ ಹೇಳಿದ್ರೆ 35,000 ಎಕ್ಸ್ಪೆನ್ಸಸ್ ಬಂದಿದೆಯಂತೆ. ದಿ ಮ್ಯಾನೇಜ್ಮೆಂಟ್ ಆಸ್ ಡಿಟರ್ಮೈನ್ ದ ವ್ಯಾಲ್ಯೂ ಇನ್ ಯೂಸ್ ಆಫ್ ದಿ ಪ್ಲಾಂಟ್ ₹4,10,000. ಮ್ಯಾನೇಜ್ಮೆಂಟೇ ಡಿಟರ್ಮೈನ್ ಮಾಡಿದೆ ವ್ಯಾಲ್ಯೂ ಇನ್ ಯೂಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು 4,10,000 ವ್ಯಾಲ್ಯೂ ಇನ್ ಯೂಸ್ ಇದೆ ಅಂತ ಹೇಳ್ಬಿಟ್ಟು ಅವರೇ ಡಿಟರ್ಮೈನ್ ಅನ್ನ ಮಾಡಿದ್ದಾರೆ. ಕ್ಯಾಲ್ಕುಲೇಟ್ ಇಂಪೇರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಇದು ಕ್ವಶನ್ಸ್ ಇಲ್ಲಿ ಇರೋದು. ಟಿ ಲಿಮಿಟೆಡ್ ಹತ್ರ ಒಂದು ಪ್ಲಾಂಟ್ ಇದೆ. ಆ ಒಂದು ಪ್ಲಾಂಟ್ ನ ಒರಿಜಿನಲ್ ಕಾಸ್ಟ್ 9,60,000 ಇದೆ. ಮತ್ತೆ ಆ ಒಂದು ಪ್ಲಾಂಟ್ ನ ಡಿಪ್ರಿಸಿಯೇಷನ್ 96,000 ಇದೆಯಂತೆ. ಅನದರ್ ಕಂಪನಿ ಸೋಲ್ಡ್ ಸಿಮಿಲರ್ ಪ್ಲಾಂಟ್, ಬೇರೆ ಕಂಪನಿ ಅದೇ ತರ ಇರೋ ಸಿಮಿಲರ್ ಪ್ಲಾಂಟ್ ಅನ್ನ ಸೇಲ್ ಮಾಡ್ತಾ ಇದೆ. 3,80,000ಗೆ ಸೇಲ್ ಮಾಡ್ತಾ ಇದೆ. ಆ ಸೇಲ್ ಮಾಡ್ಬೇಕಾದ್ರೆ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ 35,000 ಬಂದಿದೆ. ಅಂಡ್ ಮ್ಯಾನೇಜ್ಮೆಂಟ್ ಡಿಟರ್ಮೈನ್ ಮಾಡಿದ್ದಾರೆ ಅದೇ ಮಿಷನರಿನ ಯೂಸ್ ಮಾಡಿದ್ರೆ ವ್ಯಾಲ್ಯೂ ಇನ್ ಯೂಸ್ 4,10,000 ಬರುತ್ತೆ ಅಂತ ಹೇಳಿದ್ದಾರೆ. ನಮ್ಗೆ ಹೇಳಿದರೆ ಕ್ಯಾಲ್ಕುಲೇಟ್ ಇಂಪೇರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಂಪೇರ್ಮೆಂಟ್ ಲಾಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ರೆಕವರಬಲ್ ಅಮೌಂಟ್ ಮಾಡಿದ್ರೆ ನಿಮಗೆ ಇಂಪೇರ್ಮೆಂಟ್ ಲಾಸ್ ಬರುತ್ತೆ. ನೋಡಿ, ಕ್ವಶನ್ಸ್ ಅಲ್ಲಿ ಎಲ್ಲಾದ್ರೂ ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿದಾರಾ ನೋಡಿ. ನಾನು ಆಲ್ರೆಡಿ ಹೇಳಿದ ಹಾಗೆ ನಿಮಗೆ ಫಸ್ಟ್ ಇಂಪೇರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನಿಮಗೆ ಕ್ಯಾರಿಯಿಂಗ್ ಅಮೌಂಟ್ ಇರಬೇಕು. ಕ್ವಶನ್ಸ್ ಫುಲ್ ನೀವು ಓದಿದಾಗ ಕ್ಯಾರಿಯಿಂಗ್ ಅಮೌಂಟ್ ಎಲ್ಲಾದ್ರೂ ಕೊಟ್ಟಿದಾರಾ? ಕೊಟ್ಟಿಲ್ಲ. ಸೊ ಯಾವಾಗ ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಅವಾಗ ನ್ಯೂ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ದಟ್ ಇಸ್ ಸ್ಟೆಪ್ 1 ಅಂತ ಕರಿತೀವಿ. ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾರಿಯಿಂಗ್ ಅಮೌಂಟ್. ಕ್ಯಾರಿಯಿಂಗ್ ಅಮೌಂಟ್ ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಫಾರ್ಮುಲಾ ಹೇಳಿದೆ ನಿಮ್ಗೆ. ಕ್ಯಾರಿಯಿಂಗ್ ಅಮೌಂಟ್ ಈಕ್ವಲ್ಸ್ ಒರಿಜಿನಲ್ ಕಾಸ್ಟ್ ಆಫ್ ಮೆಷಿನ್, ದಟ್ ಇಸ್ ಪ್ಲಾಂಟ್ ಅಂತ ಹೇಳಿದ್ದಾರೆ. ಇಲ್ಲಿ ಪ್ಲಾಂಟ್ ಇದೆ, ಒರಿಜಿನಲ್ ಕಾಸ್ಟ್ ಆಫ್ ಪ್ಲಾಂಟ್ ಮೈನಸ್, ನೀವೇನ್ ಮೈನಸ್ ಮಾಡಬೇಕು ಅಂದ್ರೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಒರಿಜಿನಲ್ ಕಾಸ್ಟ್ ಆಫ್ ಪ್ಲಾಂಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಮಾಡಿದ್ರೆ ನಿಮಗೆ ಕ್ಯಾರಿಯಿಂಗ್ ಅಮೌಂಟ್ ಸಿಗುತ್ತೆ. ಸೊ ಹಾಗಾಗಿ ಅವರು ನಮಗೆ ಕೊಟ್ಟಿಲ್ಲ, ಹಾಗಾಗಿ ನಾವು ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಒರಿಜಿನಲ್ ಕಾಸ್ಟ್ ಆಫ್ ಪ್ಲಾಂಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಮಾಡಿದ್ರೆ ನಿಮಗೆ ಕ್ಯಾರಿಯಿಂಗ್ ಅಮೌಂಟ್ ಬರುತ್ತೆ. ಈಗ ಒರಿಜಿನಲ್ ಕಾಸ್ಟ್ ಆಫ್ ಪ್ಲಾಂಟ್ ಕೊಟ್ಟಿದ್ದಾನ ನೋಡಿ. ಟಿ ಲಿಮಿಟೆಡ್ ಆಸ್ ಎ ಒರಿಜಿನಲ್ ಪ್ಲಾಂಟ್ ಹೂಸ್ ಒರಿಜಿನಲ್ ಕಾಸ್ಟ್ ಎಷ್ಟಿದೆ ಅಂತೆ 9,60,000 ಇದೆ. ಸೊ ಒರಿಜಿನಲ್ ಕಾಸ್ಟ್ ಅವರೇ ಕೊಟ್ಟಿದ್ದಾರೆ 9,60,000 ಒರಿಜಿನಲ್ ಕಾಸ್ಟ್ ಇದೆಯಂತೆ. ಈ ಒರಿಜಿನಲ್ ಕಾಸ್ಟ್ ಅಲ್ಲಿ ಮೈನಸ್ ನಾವೇನನ್ನ ಮೈನಸ್ ಮಾಡಬೇಕು ಅಂದ್ರೆ ಡಿಪ್ರಿಸಿಯೇಷನ್ಸ್ ಅನ್ನ ಮೈನಸ್ ಮಾಡಬೇಕು. ಅದು ಡಿಪ್ರಿಸಿಯೇಷನ್ ಕ್ವಶನ್ಸ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 96,000 ಇದೆ. ಸೊ ಹಾಗಾಗಿ 96,000 ಡಿಪ್ರಿಸಿಯೇಷನ್ಸ್ ಇದೆ. ಸೊ ಒರಿಜಿನಲ್ ಕಾಸ್ಟ್ ಅಲ್ಲಿ ನೀವು ಡಿಪ್ರಿಸಿಯೇಷನ್ಸ್ ಅನ್ನ ಕಳೆದ್ರೆ ಬರ್ತಕ್ಕಂಥ ಅಮೌಂಟ್ ಅನ್ನೇ ನಾವು ಕ್ಯಾರಿಯಿಂಗ್ ಅಮೌಂಟ್ ಅಂತ ಕರಿತೀವಿ. ಸೊ 9,60,000 ಅಲ್ಲಿ ಮೈನಸ್ 96,000 ನೀವು ಮೈನಸ್ ಮಾಡಿದ್ರೆ ನಿಮ್ಗೆ ಕ್ಯಾರಿಯಿಂಗ್ ಅಮೌಂಟ್ ಎಷ್ಟು ಬರುತ್ತಪ್ಪ ಅಂದ್ರೆ
8,64,000 ನಿಮಗೆ ಕ್ಯಾರಿಂಗ್ ಅಮೌಂಟ್ ಬರುತ್ತೆ. ಇದು ಮೊದಲು ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಇಂಪೇರಿಮೆಂಟ್ ಲಾಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ನೀವು ಕ್ಯಾರಿಂಗ್ ಅಮೌಂಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನೀವು ಕ್ಯಾರಿಂಗ್ ಅಮೌಂಟ್ ಅನ್ನ ಹೀಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಒರಿಜಿನಲ್ ಕಾಸ್ಟ್ ಆಫ್ ಅಸೆಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಇಲ್ಲಿ ಒರಿಜಿನಲ್ ಕಾಸ್ಟ್ 9,60,000 ಕೊಟ್ಟಿದ್ದಾರೆ, ಅದರಲ್ಲಿ ಡಿಪ್ರಿಸಿಯೇಷನ್ 96,000 ನ ಲೆಸ್ ಮಾಡಿದ್ರೆ ನಮಗೆ ಕ್ಯಾರಿಂಗ್ ಅಮೌಂಟ್ ಬಂದು 8,64,000 ಕ್ಯಾರಿಂಗ್ ಅಮೌಂಟ್ ಸಿಗುತ್ತೆ. ಇದು ಇಂಪೇರಿಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಕ್ವಶನ್ ಅಲ್ಲಿ ಕ್ಯಾರಿಂಗ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನೀವೇ ಫೈಂಡ್ ಔಟ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್. ಸೊ ಈಗ ನಿಮಗೆ ಕ್ಯಾರಿಂಗ್ ಅಮೌಂಟ್ ಸಿಕ್ಕಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಇಂಪೇರಿಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಇಂಪೇರಿಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಈ ತರ ಫಾರ್ಮೆಟ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್ ಒಂದು ಇನ್ನರ್ ಕಾಲಮ್ ಅಮೌಂಟ್, ಒಂದು ಔಟರ್ ಕಾಲಮ್ ಅಮೌಂಟ್. ನೀವು ಈ ಕ್ಯಾರಿಂಗ್ ಅಮೌಂಟ್ ಅನ್ನ ಮಾಡ್ಬೇಕಾದ್ರೆ ಫಸ್ಟ್ ಯಾವಾಗಲೂ ಕೂಡ ನೀವು ಕ್ಯಾರಿಂಗ್ ಅಮೌಂಟ್ ಅನ್ನೇ ತಗೋಬೇಕು. ಕ್ಯಾರಿಂಗ್ ಅಮೌಂಟ್ ನೋಡಿ, ಕ್ವಶನ್ ಅಲ್ಲಿ ಕ್ಯಾರಿಂಗ್ ಅಮೌಂಟ್ ಕೊಟ್ಟಿಲ್ಲ. ನಾನು ಸೊಲ್ಯೂಷನ್ಸ್ ಅನ್ನ ಮಾಡ್ಕೊಂಡಾಗ ನನಗೆ ಕ್ಯಾರಿಂಗ್ ಅಮೌಂಟ್ ಬಂದಿದೆ ಎಷ್ಟು? 8,64,000 ಬಂದಿದೆ. ಇದನ್ನ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ. 8,64,000 ಕ್ಯಾರಿಂಗ್ ಅಮೌಂಟ್ ಅಂತ ಕರಿತೀವಿ. ಇದು ಕ್ಯಾರಿಂಗ್ ಅಮೌಂಟ್. ಈ ಕ್ಯಾರಿಂಗ್ ಅಮೌಂಟ್ ಅಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್, ಏನನ್ನ ಲೆಸ್ ಮಾಡ್ಬೇಕು ಅಂದ್ರೆ ರೆಕವರಬಲ್ ಅಮೌಂಟ್. ರೆಕವರಬಲ್ ಅಮೌಂಟ್ ನ ಲೆಸ್ ಮಾಡಬೇಕು. ರೆಕವರಬಲ್ ಅಮೌಂಟ್ ಅನ್ನ ಲೆಸ್ ಮಾಡಬೇಕು. ನೋಡಿ, ಕ್ವಶನ್ಸ್ ಅಲ್ಲಿ ಎಲ್ಲಾದ್ರೂ ರೆಕವರಬಲ್ ಅಮೌಂಟ್ ಅಂತ ಕೊಟ್ಟಿದಾರ ನೋಡಿ. ಕ್ವಶನ್ಸ್ ಅಲ್ಲಿ ಎಲ್ಲಾದ್ರೂ ರೆಕವರಬಲ್ ಅಮೌಂಟ್ ಅಂತ ಇದೆಯಾ? ಎಲ್ಲೂ ಕೂಡ ಕ್ವಶನ್ಸ್ ನಾನು ಫುಲ್ ಓದಾಗ ರೆಕವರಬಲ್ ಅಮೌಂಟ್ ಅಂತ ಕೊಟ್ಟಿಲ್ಲ. ರೆಕವರಬಲ್ ಅಮೌಂಟ್ ಅಂತ ಕೊಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ಹಾಕೊಂಡು ಲೆಸ್ ಮಾಡ್ಕೊಂಡ್ರೆ ನಿಮ್ಗೆ ಇಂಪೇರಿಮೆಂಟ್ ಲಾಸ್ ಸಿಗುತ್ತೆ. ಯಾವಾಗ ಕ್ವಶನ್ಸ್ ಅಲ್ಲಿ ರೆಕವರಬಲ್ ಅಮೌಂಟ್ ಕೊಟ್ಟಿರಲ್ವೋ ಆಗ ನೀವು ರೆಕವರಬಲ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಯಾವ ತರ ಅಂದ್ರೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ, ಅಥವಾ ಇದನ್ನ ನಾವು ಇನ್ನೂ ಒಂದು ವರ್ಡ್ ಅಲ್ಲಿ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ, ಅಥವಾ ಇದನ್ನ ಇನ್ನೂ ಒಂದು ವರ್ಡ್ ಅಲ್ಲಿ ಕರೀತಿದ್ರೆ ನೆಟ್ ಸೆಲ್ಲಿಂಗ್ ಪ್ರೈಸ್. ಎಲ್ಲ ಒಂದೇ. ಫೇರ್ ಮಾರ್ಕೆಟ್ ವ್ಯಾಲ್ಯೂ, ನೆಟ್ ಸೆಲ್ಲಿಂಗ್ ಪ್ರೈಸ್ ಅಥವಾ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಎಲ್ಲ ಒಂದೇ. ಇದು ಮೂರು ಒಂದೇ ಅರ್ಥನ ಕೊಡ್ತಕ್ಕಂಥದ್ದು. ಯಾವ್ದನ್ನ ಒಂದು ಟರ್ಮಿನಾಲಜಿನ ನಿಮ್ಮ ಎಕ್ಸಾಮ್ ಅಲ್ಲಿ ಕೊಡ್ತಾರೆ. ಸೊ ನೆಟ್ ರಿಯಲೈಸಬಲ್ ವ್ಯಾಲ್ಯೂ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ನೆಟ್ ಸೆಲ್ಲಿಂಗ್ ಪ್ರೈಸ್ ಎಲ್ಲ ಒಂದೇ ಇರ್ತಕ್ಕಂಥದ್ದು. ಇದು ಅಥವಾ ವ್ಯಾಲ್ಯೂ ಇನ್ ಯೂಸ್ ಇವೆರಡು ಗೊತ್ತಿರ್ಬೇಕು ನಿಮಗೆ. ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಇನ್ ಯೂಸ್. ಯಾವಾಗ ನಿಮಗೆ ಕ್ವಶನ್ಸ್ ಅಲ್ಲಿ ರೆಕವರಬಲ್ ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ರೆಕವರಬಲ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಇನ್ ಯೂಸ್ ಇವೆರಡನ್ನ ನೀವು ಕಂಪೇರ್ ಮಾಡಬೇಕು. ಇವೆರಡು ಕಂಪೇರ್ ಮಾಡಿದಾಗ ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ವಿಚ್ ಎವರ್ ಈಸ್ ಹೈಯರ್ ಅಂತ ಕರಿತೀವಿ. ಯಾವುದು ಜಾಸ್ತಿ ಇರುತ್ತೆ ವಿಚ್ ಎವರ್ ಈಸ್ ಹೈಯರ್. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ವ್ಯಾಲ್ಯೂ ಇಸ್ ವಿಚ್ ಎವರ್ ಈಸ್ ಹೈಯರ್ ಏನಿರುತ್ತೆ ಅದನ್ನ ನಾವು ರೆಕವರಬಲ್ ಅಮೌಂಟ್ ಅಂತ ಕರಿತೀವಿ. ಈಗ ಕ್ವಶನ್ಸ್ ಅಲ್ಲಿ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಟ್ಟಿದ್ದೀರಾ ಅಂದ್ರೆ ನೋಡಿ, ಇಲ್ಲಿ ಸೋಲ್ಡ್ ಅಂತ ಹೇಳಿದಾನೆ. ಸೋಲ್ಡ್ ಅಂದ್ರೆ ಸೇಲ್ಸ್ ಅಂತ ಅರ್ಥ. ಸೇಲ್ಸ್ ಅಂದ್ರೆ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾನೆ ಅಂದ್ರೆ 38 ಲ್ಯಾಕಿಗೆ ಸೇಲ್ ಮಾಡ್ತಾ ಇದ್ದೇನೆ ಅಂತ ಅರ್ಥ. ನೋಡಿ, ನಿಮ್ಗೆ ಸೇಲ್ ಮಾಡ್ಬೇಕಾದ್ರೆ ಯಾವುದೇ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಕೊಟ್ಟಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಅಮೌಂಟ್ ಅನ್ನ ತಗೋಬಹುದು. ಇಲ್ಲಿ ಕ್ವಶನ್ಸ್ ಅಲ್ಲಿ ಏನ್ ಹೇಳಿದಾನೆ ಅಂದ್ರೆ ಸೇಲ್ಸ್ ಕೊಟ್ಟಿದ್ದಾನೆ, ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾನೆ ಅಂದ್ರೆ 3,80,000ಗೆ ಸೇಲ್ ಮಾಡ್ತಾ ಇದ್ದಾನೆ. ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ 35,000 ರುಪೀಸ್ ಇದೆ ಅಂತ ಕ್ವಶನ್ಸ್ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಸೊ ನೀವು ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಥವಾ ನೆಟ್ ಸೆಲ್ಲಿಂಗ್ ಪ್ರೈಸ್ ಅನ್ನು ಯಾವ ತರ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್. ನೀವು ಬೇಕಾದ್ರೆ ಅಲ್ಲೇ ತೋರಿಸ್ಕೋಬಹುದು, ಬಟ್ ನಾನು ಇಲ್ಲಿ ಸಪರೇಟ್ ಆಗಿ ತೋರಿಸ್ತಾ ಇದ್ದೀನಿ ಗೊತ್ತಿಲ್ಲ ಅಂತ. ಸೊ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ನ ಕಳೆದಾಗಲೇ ಬರ್ತಕ್ಕಂಥದ್ದೇ ನಿಮ್ಗೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಇಲ್ಲಿ ಕ್ವಶನ್ಸ್ ಅಲ್ಲಿ ಹೇಳಿದ್ದಾರೆ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅನದರ್ ಕಂಪನಿ ಸೋಲ್ಡ್ ಅಂದ್ರೆ ಸೇಲ್ ಮಾಡ್ತಾ ಇದೆ. ಸಿಮಿಲರ್ ಪ್ಲಾಂಟ್ ಅನ್ನ ಸೇಲ್ ಮಾಡ್ತಾ ಇದೆ 3,80,000ಗೆ ಅಂತ ಹೇಳಿ. ಅದು ಸೇಲ್ ಮಾಡ್ತಾ 3,80,000 ಸೇಲ್ ಮಾಡ್ತಾ ಇದ್ರೆ ಅಂದ್ರೆ ಅದು ಸೆಲ್ಲಿಂಗ್ ಪ್ರೈಸ್ ಅಂತ ಅರ್ಥ. ಎಷ್ಟಿದೆ ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್? 3,80,000 ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ 3,80,000 ಸೆಲ್ಲಿಂಗ್ ಪ್ರೈಸ್ ಇದೆ. ಈ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಮೈನಸ್ ಏನನ್ನ ಮೈನಸ್ ಮಾಡಬೇಕು ಅಂದ್ರೆ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ 35,000 ಇನ್ಕರ್ಡ್ ಆಗಿದೆ ಅಂತೆ. ಯಾರಿಗೋ ಕಮಿಷನ್ ಬ್ರೋಕರೇಜ್ ಕೊಟ್ಟಿದ್ದೀವಿ, ಡಿಸ್ಪೋಸಲ್ ಕಾಸ್ಟ್ ಅಥವಾ ಸೆಲ್ಲಿಂಗ್ ಕಾಸ್ಟ್ ಅಂತ ಕೊಡ್ತಾರೆ. 35,000 ಸೆಲ್ಲಿಂಗ್ ಕಾಸ್ಟ್ ಇದೆಯಂತೆ. ನೋಡಿ, ನೀವು ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತಿದ್ದೀರಾ ಅಂದ್ರೆ
ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ನ ಕಳೆದೇ ತಗೋಬೇಕು. ಈಗ ನನ್ನ ಹತ್ರ 3,80,000 ಸೆಲ್ಲಿಂಗ್ ಪ್ರೈಸ್ ಇದೆ, -35,000 ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಇದೆ, ಮೈನಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದು 3,45,000 ಬರುತ್ತೆ. ದಿಸ್ ಈಸ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಇನ್ ನೆಟ್ ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ನ ಲೆಸ್ ಮಾಡ್ಕೊಂಡೆ ತಗೋಬಹುದು. ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಅಮೌಂಟ್ ಅನ್ನ ಮೈನಸ್ ಮಾಡ್ಕೊಂಡು ತೋರಿಸ್ಬೋದು. ಬಟ್ ನಿಮಗೆ ಗೊತ್ತಿಲ್ಲ ಅಂತ ನಾನು ನೆಟ್ ಸೆಲ್ಲಿಂಗ್ ಪ್ರೈಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ ನಿಮಗೆ ನೆಟ್ ಸೆಲ್ಲಿಂಗ್ ಪ್ರೈಸ್, ನೆಟ್ ರಿಯಲೈಸಬಲ್ ವ್ಯಾಲ್ಯೂ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಸಿಗುತ್ತೆ. ಈಗ ನೋಡಿ ನೆಟ್ ರಿಯಲೈಸಬಲ್ ವ್ಯಾಲ್ಯೂ 3,45,000 ಸಿಕ್ತು. ನಾನು ಡೈರೆಕ್ಟ್ ಆಗಿ 3,45,000 ಇನ್ನರ್ ಕಾಲಮ್ ಅಲ್ಲಿ ಹಾಕೊಳ್ತೀನಿ ನೆಟ್ ರಿಯಲೈಸಬಲ್ ವ್ಯಾಲ್ಯೂ. ಕ್ವಶನ್ಸ್ ಅಲ್ಲಿ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಕೊಟ್ಟಿಲ್ಲ ಅಂದಿದ್ರೆ ನೀವು ಡೈರೆಕ್ಟ್ ಆಗಿ ಅಮೌಂಟ್ ಹಾಕೊಳ್ಳಿ. ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಅಥವಾ ಡಿಸ್ಪೋಸಲ್ ಕಾಸ್ಟ್ ಅಂತ ಕೊಟ್ಟಿದ್ರೆ ಯಾವುದೋ ಬ್ರೋಕರೇಜ್, ಕಮಿಷನ್, ಡಿಸ್ಮ್ಯಾಂಟ್ಲಿಂಗ್ ಏನೋ ಒಂದು ಕೊಟ್ಟಿದ್ರೆ ಲೆಸ್ ಮಾಡ್ಕೊಂಡೆ ನೀವು ತಗೋಬೇಕು. ಈಗ ನನಗೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಸಿಕ್ತು. ಇನ್ನೇನ್ ಬೇಕು? ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಆರ್ ಅಥವಾ ವ್ಯಾಲ್ಯೂ ಇನ್ ಯೂಸ್. ಕ್ವಶನ್ಸ್ ಅಲ್ಲಿ ವ್ಯಾಲ್ಯೂ ಇನ್ ಯೂಸ್ ಅನ್ನ ಅವರೇ ಕೊಟ್ಬಿಟ್ಟಿದ್ದಾರೆ. ವ್ಯಾಲ್ಯೂ ಇನ್ ಯೂಸ್ ಎಷ್ಟು ಬರುತ್ತೆ? ವ್ಯಾಲ್ಯೂ ಇನ್ ಯೂಸ್ ಅವರೇ ಡಿಟರ್ಮೈನ್ ಮಾಡಿದ್ರೆ 4,10,000 ವ್ಯಾಲ್ಯೂ ಇನ್ ಯೂಸ್ ಕೊಟ್ಟಿದ್ದಾರೆ. ಹಾಗಾಗಿ ಸೊ ವ್ಯಾಲ್ಯೂ ನ್ಯೂಸ್ ಬಂದು 4,10,000 ಕ್ವಶನ್ ಅಲ್ಲೇ ಇದೆ. ಈಗ ನೋಡಿ ರೆಕವರಬಲ್ ಅಮೌಂಟ್ ಅಂದ್ರೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ 3,45,000, ವ್ಯಾಲ್ಯೂ ನ್ಯೂಸ್ 4,10,000. ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ? ವಿಚ್ ಎವರ್ ಈಸ್ ಹೈಯರ್? ಯಾವುದು ಜಾಸ್ತಿ ಇದೆ? 4,10,000 ಜಾಸ್ತಿ ಇದೆ. ಹಾಗಾಗಿ 4,10,000 ಈಸ್ ರೆಕವರಬಲ್ ಅಮೌಂಟ್ ಅಂತ ಕರಿತೀವಿ. ಇದು ರೆಕವರಬಲ್ ಅಮೌಂಟ್ 4,10,000 ರೆಕವರಬಲ್ ಅಮೌಂಟ್ ಅಂತ ನಾವು ತಗೋಬೇಕು. ಈಗ ರೆಕವರಬಲ್ ಅಮೌಂಟ್ ಸಿಕ್ತು. ನೋಡಿ ಕ್ಯಾರಿಂಗ್ ಅಮೌಂಟ್ 8,64,000 ಇದೆ. ಕ್ಯಾರಿಂಗ್ ಅಮೌಂಟ್ 8,64,000 ಕ್ಯಾರಿಂಗ್ ಅಮೌಂಟ್ ಲೆಸ್ ಅಂದ್ರೆ ಮೈನಸ್ ರೆಕವರಬಲ್ ಅಮೌಂಟ್ 4,10,000 ನೀವು ಲೆಸ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದೇ ಇಂಪೈರ್ಮೆಂಟ್ ಲಾಸ್ ಅಂತ ಕರಿತೀವಿ. ಎಷ್ಟಪ್ಪ ಅಂದ್ರೆ 4,54,000 ನಿಮ್ಗೆ ಲಾಸ್ ಬರುತ್ತೆ. ಅದನ್ನ ನಾವು ಇಂಪೈರ್ಮೆಂಟ್ ಲಾಸ್ ಅಂತ ಕರಿತೀವಿ. ಇದು ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಕೇಳಿರ್ತಕ್ಕಂಥದ್ದು 2019 ಪೇಪರ್ ಅಲ್ಲಿ ಕೇಳಿದ್ದಾರೆ. ಇಂಪೈರ್ಮೆಂಟ್ ಲಾಸ್ ಅಂದ್ರೆ ಇದು ಸಿಂಪಲ್. ಫಸ್ಟ್ ಕ್ಯಾರಿಂಗ್ ಅಮೌಂಟ್ ತಗೊಳ್ಳಿ. ಕ್ವಶನ್ ಅಲ್ಲಿ ಕ್ಯಾರಿಂಗ್ ಅಮೌಂಟ್ ಕೊಟ್ಟಿಲ್ಲ. ಒರಿಜಿನಲ್ ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್ ಕ್ಯಾರಿಂಗ್ ಅಮೌಂಟ್ ಬಂತು. ರೆಕವರಬಲ್ ಅಮೌಂಟ್ ನಲ್ಲಿ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ರೆಕವರಬಲ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಗೊತ್ತಿಲ್ಲ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ನ್ಯೂಸ್ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅದೇ ತಗೋಬೇಕು. ಬಟ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ತಗೋಬೇಕು ಅಂದ್ರೆ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಏನಾದ್ರು ಕೊಟ್ಟಿದ್ರೆ ಲೆಸ್ ಮಾಡ್ಕೊಂಡೇ ತಗೋಬೇಕು. ಆಗ ನಿಮಗೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಮತ್ತೆ ವ್ಯಾಲ್ಯೂ ನ್ಯೂಸ್ ಸಿಗುತ್ತೆ. ಇವೆರಡನ್ನ ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಹೈಯರ್ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ನಾವು ರೆಕವರಬಲ್ ಅಮೌಂಟ್ ಅಂತ ಕರಿತೀವಿ. ಕ್ಯಾರಿಂಗ್ ಅಮೌಂಟ್ ಸಿಕ್ತು, ರೆಕವರಬಲ್ ಅಮೌಂಟ್ ಸಿಕ್ತು, ಲೆಸ್ ಮಾಡಿದ್ರೆ ನಿಮಗೆ ಇಂಪೈರ್ಮೆಂಟ್ ಲಾಸ್ ಸಿಗುತ್ತೆ. ಇದು ಇಂಪೈರ್ಮೆಂಟ್ ಲಾಸ್ ಅಲ್ಲಿ ಇರ್ತಕ್ಕಂಥ ಮತ್ತೊಂದು ಕ್ವಶನ್ಸ್. ಈ ಒಂದು ಕ್ವಶನ್ಸ್ಗೆ ಏನಾದರೂ ನಿಮಗೆ ಡೌಟ್ ಇದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ 2 ವಿಡಿಯೋ ಕೂಡ ನಾನು ಇಂಪೈರ್ಮೆಂಟ್ ಲಾಸ್ ಮೇಲೆ ಮಾಡ್ತೀನಿ. ಒಂದೊಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮೇಲೂ ಕೂಡ ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನೆರಡು ಟಾಪಿಕ್ ಇದೆ, ಅದು ಇಂಪೈರ್ಮೆಂಟ್ ಲಾಸ್ ಮಾಡ್ತಕ್ಕಂಥದ್ದು. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.